ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ಇವತ್ತು ನಾನು ನಿಮಗೆ ಪಾಠ 19 ಆಟ ಪಾಠ ಅನ್ನುವಂಥ ಪದ್ಯವನ್ನು ವಿವರಿಸಿ ಹೇಳ್ತಾ ಇದ್ದೀನಿ. ನಾನು ಇವತ್ತು ಒಂದು ಸಲ ಪದ್ಯ ನಿಮ್ಗೆ ಓದಿ ಹೇಳ್ತೀನಿ ನೋಡ್ರಿ. ಬನ್ನಿರಿ ಗೆಳೆಯರಿ, ಬನ್ನಿರಿ ಗೆಳೆಯರೇ, ಬನ್ನಿರಿ ನಾವು ಆಟವನ್ನಾಡೋಣ. ಬನ್ನಿರಿ ಗೆಳೆಯರೇ, ಬನ್ನಿರಿ ನಾವು ಆಟವನ್ನಾಡೋಣ. ಲಗ್ಗೆ ಚೆಂಡು ಚಿನ್ನಿಯ ದಾಂಡು ಯಾವುದನ್ನಾಡೋಣ? ಬನ್ನಿರಿ ಗೆಳೆಯರೇ, ಬನ್ನಿರಿ ನಾವು ಆಟವನ್ನಾಡೋಣ. ಲಗ್ಗೆ ಚೆಂಡು ಚಿನ್ನಿಯ ದಾಂಡು ಯಾವುದನ್ನಾಡೋಣ? ಕಪ್ಪೆಯ ಹಾಗೆ ಕುಪ್ಪಳಿಸುತ್ತಾ ಕುಣಿಯುತ್ತ ಜಿಗಿಯೋಣ. ಕಬಡ್ಡಿ ಆಟ, ಖೋ ಖೋ ಆಟ ಯಾವುದನ್ನಾಡೋಣ? ಗೋಲಿ ಆಟ ಆಡಲು ನಾವು ಒಟ್ಟಿಗೆ ಸೇರೋಣ. ಬುಗುರಿ ಬಿಟ್ಟು ತಿರುಗುವ ಗುಡ್ಡು ನೋಡುತ್ತ ನಲಿಯೋಣ. ಕಣ್ಣ ಮುಚ್ಚೆ ಗಾಡೆ ಗೂಡೆ ಆಟವನ್ನಾಡೋಣ. ಚಂದ್ರ ನೋಡಿ ಬೆಳದಿಂಗಳಲ್ಲಿ ಓಡಿಯೇ ಓಡೋಣ. ಎಲ್ಲರೂ ಸೇರಿ ಈ ಸಂಜೆಯನ್ನು ನಲಿಯುತ್ತ ಕಳೆಯೋಣ. ಆಟದ ಜೊತೆಗೆ ಪಾಠವೂ ಬೇಕು, ಓದಲು ಹೋಗೋಣ. ದಿನವೂ ಸಂಜೆ ಆಟವನ್ನಾಡಿ ಬೇಸರ ಕಳೆಯೋಣ. ಬನ್ನಿರಿ ಗೆಳೆಯರೇ, ನಾಳೆ ಎಲ್ಲರೂ ಇಲ್ಲಿಯೇ ಸೇರೋಣ ಅನ್ನುವಂಥ ಪದ್ಯವನ್ನು ಬರೆದಿರುವಂಥ ಕವಿ ಯಾರಂದ್ರೆ ವಿಮಲಾ ಇನಾಮದಾರ್ ಪದ್ಯವನ್ನು ನೋಡ್ರಿ. ಬನ್ನಿರಿ ಗೆಳೆಯರೇ, ಬನ್ನಿರಿ ನಾವು ಆಟವನ್ನಾಡೋಣ. ಎಲ್ಲ ಗೆಳೆಯರನ್ನ ಒಬ್ಬರೇ ಆಟ ಅಂತೂ ಆಡ್ಲಿಕ್ಕೆ ಆಗೋದಿಲ್ಲ. ಏನು ಮಾಡಬೇಕು? ಎಲ್ಲ ಫ್ರೆಂಡ್ಸನ್ನು ಸೇರಿಸ್ಕೊಂಡು ಆಟ ಆಡಿದ್ರೆ ಅದು ಆಟ ಅನಿಸ್ತದೆ ಮಕ್ಕಳಿಗೆ. ಹೀಗಾಗಿ ಆಟ ಆಡೋದಕ್ಕೆ ಬರ್ರಿ ಬರ್ರಿ ಅಂಥೇಳಿ ಬನ್ನಿ ಗೆಳೆಯರೇ, ಬನ್ನಿರಿ ಎಲ್ಲರೂ ಒಂದು ಕಡೆ ಸೇರ್ಕೊಂಡು ನಾವೇನು ಮಾಡೋಣ? ಆಟವನ್ನು ಆಡೋಣ. ಎಂಥ ಆಟ ಆಡಬೇಕು? ಯಾವ್ಯಾವ ಆಟಗಳನ್ನು ಆಡೋಣ? ಲಗ್ಗೆ ಚೆಂಡನ್ನು ಆಡೋಣ. ಚಿನ್ನಿ ದಾಂಡು, ಚಿನ್ನಿ ಫಳಿ ಆಡ್ತಿರಲ್ಲ, ಚಿನ್ನಿ ದಾಂಡು ಆಡೋಣ. ಇಲ್ಲಾಂದ್ರೆ ಬಾಲ್ ಆಟ ಆಡೋಣ. ಯಾವುದು ಆಡೋಣ? ಬರ್ರಿ ಎಲ್ಲರೂ ಒಂದು ಕಡೆ ಆಟ ಆಡ್ಲಿಕ್ಕೆ ಸೇರೋಣ. ಎಲ್ಲರೂ ಸೇರಿದ ಮೂಲಕ ಏನು ಮಾಡೋಣ? ಚೆಂಡಾಟ ಆಡೋಣ, ಚಿನ್ನಿ ದಾಂಡು ಆಡೋಣ. ಯಾವ್ದು ಆಟ ಆಡೋಣ ಅಂತ ಡಿಸೈಡ್ ಮಾಡೋಣ. ಕಪ್ಪೆಯ ಹಾಗೆ ಕುಪ್ಪಳಿಸುತ್ತಾ, ಕಪ್ಪೆ ಥರ ಹೆಂಗೆ ಫ್ರಾಕ್ ಜಂಪಿಂಗ್ ಮಾಡ್ತಿರಲ್ಲ, ಕಪ್ಪೆಯ ಹಾಗೆ ಜಿಗಿದು ಕುಣಿಯುತ್ತಾ ಜಿಗಿಯೋಣ. ಕಪ್ಪೆ ಹಾಗೆ ನಾವೇನು ಮಾಡೋಣ? ಜಿಗಿಯೋಣ. ಯಾರ ಥರ? ಕಪ್ಪೆ ಥರ. ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಮತ್ತೆ ಅಲ್ಲಿ. ಕಪ್ಪೆ ಹೇಗೆ ಜಿಗಿತದ ನೋಡ್ರಿ. ಜಿಗಿಯುತ್ತಾ ಕುಣಿಯುತ್ತಾ ಜಿಗಿಯೋಣ. ಕಪ್ಪೆ ಥರನ ಏನು ಮಾಡೋಣ? ಕುಣಿದು ಜಿಗಿಯೋಣ. ಕಬಡ್ಡಿ ಆಟ ಆಡೋಣ. ಆಮೇಲೆ ಖೋ ಖೋ ಆಟ ಯಾವುದನ್ನ ಆಡೋಣ? ಕಬಡ್ಡಿ ಅಂತ ಆಟ ಆಡೋಣ. ಅಥವಾ ಖೋ ಅಂತ ಕೊಡ್ತಾರೆ ನೋಡ್ರಿ. ಖೋ ಖೋ ಆಟ ಆಡೋಣ. ಯಾವ್ದು ಆಟ ಆಡೋಣ? ಗೋಲಿ ಆಟ ಆಡಲು ನಾವು ಒಟ್ಟಿಗೆ ಸೇರೋಣ. ಗೋಟಿ ಆಡ್ತಾರೆ ನೋಡಿ, ಸಣ್ಣ ಹಿಂಗೆ ಹಾಕಿ. ಗೋಲಿ ಆಟ ಆಡಲು ನಾವು ಒಟ್ಟಿಗೆ ಸೇರೋಣ. ಎಲ್ಲರೂ ಸೇರ್ಕೊಂಡು ಗೋಟಿ ಆಟ ಆಡೋಣ. ಬುಗುರಿ ಬಿಟ್ಟು ತಿರುಗುವ ಗುಡ್ಡು ನೋಡುತ್ತಾ ನಲಿಯೋಣ. ಬುಗುರಿ ದಾರ ಸುತ್ತಿ ಹಿಂಗೆ ಬೀಸ್ತಾರೆ ನೋಡ್ರಿ. ಬಿಸಿಗೊಳಿಕಾದು ಗರ್ ಅಂತ ತಿರುಗ್ತದೆ ನೋಡ್ರಿ. ಬುಗುರಿ ಬಿಟ್ಟು ತಿರುಗುವ ಗುಡ್ಡು. ನಾವು ಬಿಟ್ಟ ತಕ್ಷಣ ಬುಗುರಿ ಹೆಂಗೆ ತಿರುಗ್ತದ? ಏನು ವಿಶೇಷತೆ ಅಲ್ಲಿ? ತಿರುಗುವ ಗುಡ್ಡು ನೋಡುತ್ತಾ ನಲಿಯೋಣ. ಬುಗುರಿ ಬಿಟ್ಟು ಅದಕ್ಕೆ ತಿರುಗೋದನ್ನು ನೋಡಿ ಸಂತೋಷ ಪಡೋಣ. ಕಣ್ಣ ಮುಚ್ಚೆ ಗಾಡೆ ಗೂಡೆ ಆಟವನ್ನಾಡೋಣ. ಒಬ್ಬರು ಕಣ್ಣು ಮುಚ್ತಾರ, ಉಳಿದವರೆಲ್ಲ ಏನು ಮಾಡ್ತಾರೆ? ಮುಚ್ಕೊಂಡು ಬಿಡ್ತಾರೆ. ಮತ್ತು ಕಣ್ಣ ಮುಚ್ಚೆ ಗಾಡೆ ಗೂಡೆ ನಮ್ಮ ಹಕ್ಕಿ ಬಿಟ್ಟೆ ನಿಮ್ಮ ಹಕ್ಕಿ ಅವಿತುಕೊಳ್ಳಿ ಅಂತ ಕಳಿಸ್ಬಿಡ್ತಾರೆ. ಕಣ್ಣು ತೆರೆದು ಕಳಿಸ್ಬಿಡ್ತಾರೆ. ಅವ್ರೇನು ಮಾಡಬೇಕು? ಎಲ್ಲರನ್ನ ಹುಡ್ಕೊಂಡು ಬರಬೇಕು. ಕಣ್ಣ ಮುಚ್ಚೆ ಆಟ ಆಡೋಣ. ಚಂದ್ರನ ನೋಡಿ ಬೆಳದಿಂಗಳಲ್ಲಿ ಓಡಿಯೇ ಓಡೋಣ. ನೋಡ್ರಿ, ಅಮಾವಾಸ್ಯೆ ದಿವಸ ಭಾಳಷ್ಟು ಕತ್ತಲಿರ್ತದೆ. ಹುಣ್ಣಿಮೆ ದಿವಸ ಚಂದ್ರನ ಬೆಳಕಿರ್ತದೆ ನೋಡ್ರಿ. ಬೆಳಕು ಕಾಣ್ತದ. ಆ ಬೆಳಕಲ್ಲಿ ನಾವು ಏನು ಮಾಡೋಣ? ಓಡೋ ಆಟವನ್ನು ಆಡೋಣ. ಎಲ್ಲರೂ ಸೇರಿ ಈ ಸಂಜೆಯನ್ನು ನಗುತ್ತಲ್ಲಿ ಕಳೆಯೋಣ. ಸಂಜೆಯನ್ನು, ಸಾಯಂಕಾಲದ ಹೊತ್ತನ್ನು ಒಬ್ಬರು ಆಟ ಆಡಿದ್ರೆ ಮನಸ್ಸು ಬರ್ತದಪ್ಪ. ಸಂಜೆಯ ಹೊತ್ತನ್ನು ನಲಿಯುತ್ತಾ ಕಳೆಯೋಣ. ಆಟ ಆಡ್ಕೊತ ನಲಿಯುತ್ತಾ ಸಂತೋಷದಿಂದ ಕಳೆಯೋಣ. ಆಟದ ಜೊತೆಗೆ ಪಾಠವೂ ಬೇಕು, ಓದಲು ಹೋಗೋಣ. ಈಗ
ಸಾಯಂಕಾಲ ತನಕ ಆಟ ಆಡಿದ್ದು ಸಾಕು. ಈಗ ಸಾಯಂಕಾಲ ಆಗ್ಯದ, ಆಟನೂ ಬೇಕು, ಜೊತೆಗೆ ಓದೋದೂ ಬೇಕು, ಪಾಠನೂ ಬೇಕು. ಎಲ್ಲರೂ ಓದಲು ಹೋಗೋಣ. ದಿನವೂ ಸಂಜೆ ಆಟವನ್ನಾಡಿ ಬೇಸರ ಕಳೆಯೋಣ. ದಿನ ಸಾಯಂಕಾಲ ಒಂದು ಸ್ಕೂಲ್ ಬಿಟ್ಟ ಮೇಲೆ ಟೈಮ್ ಇರ್ತದಲ್ಲ, ಒಂದು ಸ್ವಲ್ಪ ಸ್ಕೂಲಿಗೆ ಹೋಗಿ ಬಂದ್ಮೇಲೆ ಫ್ರೆಶ್ ಆಡ್ತೀರಿ ಅಂತಂದ್ರೆ ಸ್ವಲ್ಪ ಆಟ ಆಡ್ಬೇಕು. ನಮ್ಗೆ ದೇಹ ಬೆಳೆಸ್ಬೇಕಾದ್ರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ನು ಬೇಕು, ಚಟುವಟಿಕೆದಿಂದ ಇರಬೇಕು. ಅಂದ್ರೆ ನಮ್ಮ ದೇಹ ಏನಾಗ್ತದ, ಗಟ್ಟಿ ಮುಟ್ಟಿ ಆಗ್ತದ. ಒಂದೇ ಕಡೆ ಇತ್ತು ಅಂತಂದ್ರೆ ಅದು ಅಷ್ಟು ಗಟ್ಟಿ ಮುಟ್ಟಿ ಆಗೋದಿಲ್ಲ. ಹೀಗಾಗಿ ಆಟನೂ ಬೇಕು, ಜೊತೆಗೆ ಪಾಠನೂ ಬೇಕು. ಬೇಸರ ಆಯ್ತಂದ್ರೆ ಎಲ್ಲರೂ ಫ್ರೆಂಡ್ಸ್ನೂ ಬೇಕು, ಬೇಸರ ಕಳೆಯೋಣ. ಬನ್ನಿರಿ ಗೆಳೆಯರೇ, ನಾವೇ ಎಲ್ಲರೂ ಇಲ್ಲಿಯೇ ಸೇರೋಣ. ಬನ್ನಿರಿ ಗೆಳೆಯರೇ, ನಾಳೆ ನಾವೆಲ್ಲರೂ ಏನು ಮಾಡೋಣ, ಮತ್ತು ಇದೇ ಸ್ಥಳದಾಗ ಬಂದು ಸೇರಿ ಆಟ ಆಡೋಣ. ಎಂತ ಆಟ ಆಡೋಣ? ಬನ್ನಿರಿ ಗೆಳೆಯರೇ, ಬನ್ನಿರಿ. ನಾವು ಒಬ್ಬ ಫ್ರೆಂಡ್ ಏನು ಮಾಡ್ತಾನ, ಎಲ್ಲ ಫ್ರೆಂಡ್ಸಿಗೆ ಏನು ಮಾಡ್ತಾರ, ಬರ್ರಿ 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 ಅಂತ ಹೇಳಿ ಏನು ಮಾಡ್ಲಿಕ್ಕತ್ತಾನ, ಆಟ ಆಡ್ಲಿಕ್ಕೆ ಕರೀಲಿಕ್ಕತ್ತಾನ. ಎಲ್ಲರಿಗೆ ಕರೆದಿದ್ಮೇಲೆ ಯಾವ ಆಟ ಆಡೋಣ, ಎಂತ ಆಟ ಆಡೋಣ? ಲಗ್ಗೆಯ ಚೆಂಡು, ಚಿನ್ನಿಯ ದಾಂಡು, ಬಾಲ್ ಆಟ ಆಡೋಣ, ಅಥವಾ ಚಿನ್ನಿ ದಾಂಡು ಆಡೋಣ. ಯಾವ್ದು ಆಡೋಣ ಅಂಥೇಳಿ ವಿಚಾರ ಮಾಡ್ಲಿಕ್ಕತ್ತ ನೋಡ್ರಿ. ಕಪ್ಪೆಯ ಹಾಗೆ ಏನು ಮಾಡೋಣ, ಜಿಗಿಯೋಣ. ಇಲ್ಲಿಂದ ಅಲ್ಲಿ ಜಿಗಿರಿ, ಅಲ್ಲಿಂದ ಇಲ್ಲಿ ಲಾಂಗ್ ಜಂಪ್, ಹೈ ಜಂಪ್, ಈ ಥರ. ಕಪ್ಪೆಯ ಹಾಗೆ ಕುಪ್ಪಳಿಸುತ್ತಾ ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡೋಣ, ಅಲ್ಲಿಂದ ಇಲ್ಲಿಗೆ ಜಂಪ್ ಮಾಡೋಣ. ಕುಣಿಯುತ್ತಾ ಜಿಗಿಯೋಣ. ಕುಣಿತಾ ಏನು ಮಾಡೋಣ, ಜಿಗಿಯೋಣ. ಕಬಡ್ಡಿ ಆಟ, ಖೋ ಖೋ ಆಟ, ಯಾವ್ದು ಆಡೋಣ? ಕಬಡ್ಡಿ ಆಟ ಆಡೋಣ ಅಥವಾ ಖೋ ಖೋ ಆಟ ಆಡೋಣ? ಯಾವ್ದು ಆಟ ಆಡೋಣ ಅಂತ ಕೇಳಿಕತ್ತಾರ ಹುಡುಗರು. ಗೋಲಿ ಆಟ ಆಡಲು ನಾವು ಒಟ್ಟಿಗೆ ಸೇರೋಣ. ಗೋಲಿ ಆಟ, ಗೋಲಿ ಅಂತ ನೋಡ್ರಿ, ಗೋಟಿ ಆಟ ಆಡಲು ಎಲ್ಲರೂ ಒಟ್ಟಿಗೆ ಸೇರೋಣ. ಬುಗುರಿ ಬಿಟ್ಟು ತಿರುಗುವ ಗುಟ್ಟು. ಬುಗುರಿ ಸುತ್ತಿ ಬಿಟ್ಟ ತಕ್ಷಣ ಅದು ಹೆಂಗೆ ಗಿರಿಗಿರಿ ತಿರುಗ್ತದಲ್ಲ, ಹೆಂಗೆ ತಿರುಗ್ತದಪ್ಪ ಅಂತೇಳಿ ಗುಟ್ಟು ನೋಡುತ್ತಾ ನಲಿಯೋಣ. ಕಣ್ಣ ಮುಚ್ಚೆ ಗಾಡೆ ಗೂಡೆ ಆಟವನ್ನು ಆಡೋಣ. ಕಣ್ಣು ಮುಚ್ಚಿ ಆಟ ಆಡ್ತಾ ನೋಡ್ರಿ, ಅಂತ ಆಟ ಆಡೋಣ. ಚಂದ್ರನ ನೋಡಿ ಬೆಳದಿಂಗಳಲ್ಲಿ ಓಡಿಯೇ ಓಡೋಣ. ಚಂದ್ರನನ್ನು ನೋಡಿ ಆಕಾಶದಲ್ಲಿ ಹುಣ್ಣಿಮೆ ದಿವಸ ಹಿಂಗೆ ಬೆಳದಿಂಗಳು ಎಲ್ಲ ಕಡೆ ಬಿದ್ದಿರ್ತಾವೆ ನೋಡ್ರಿ, ಬೆಳಕಾಡ್ತಾ ಇರ್ತದಪ್ಪ. ಅಂತ ಬೆಳಕಿನಲ್ಲಿ ಏನು ಮಾಡೋಣ, ಓಡೋಣ. ಎಲ್ಲರೂ ಸೇರಿ ಈ ಸಂಜೆಯನ್ನು ನಗುತ್ತಲ್ಲಿ ಕಲಿಯೋಣ. ಎಲ್ಲರೂ ಸೇರಿದ ತಕ್ಷಣ ಏನಾಗ್ತದ, ಮನಸ್ಸು ಬರ್ತದಪ್ಪ, ಆಟ ಆಡ್ಲಿಕ್ಕೂ ಎಲ್ಲರೂ ಬಂದಂಗೆ ಆಗ್ತದಪ್ಪ. ಎಲ್ಲರೂ ಇದ್ರೆ ಆಟ ಆಡ್ಲಿಕ್ಕೆ ಆಗ್ತದ, ಒಬ್ಬರನ್ನೇ ಆಟ ಆಡ್ಲಿಕ್ಕೆ ಆಗೋಲ್ಲ. ಹಾಗಾಗಿ ಎಲ್ಲರೂ ಸೇರೋಣ. ಎಲ್ಲರೂ ಸೇರಿ ಈ ಸಂಜೆಯನ್ನು ನಗುತ್ತಾ ಕಲಿಯೋಣ. ಎಲ್ಲರೂ ಸೇರ್ಕೊಂಡು ನಗ್ತಾ ಈ ಸಂಜೆಯನ್ನು ಕಳೆಯೋಣ. ಆಟದ ಜೊತೆಗೆ ಪಾಠವೂ ಬೇಕು, ಓದಲು ಹೋಗೋಣ. ಈಗ ಸಂಜೆ ತನಕ ಆಟ ಆಡಿದ್ದು ಸಾಕು, ಆಟದ ಜೊತೆಗೆ ಪಾಠನೂ ಬೇಕು, ಓದೋದು ಮುಖ್ಯ ಅದ. ಹೀಗಾಗಿ ಈಗೇನು ಮಾಡೋಣ, ಆಟ ಆಡಿ ಸಾಕು, ಮನೆಗೆ ಹೋಗೋಣ. ದಿನವೂ ಸಂಜೆ ಆಟವನ್ನಾಡಿ, ಸಾಯಂಕಾಲ ಹೊತ್ತು ಏನು ಮಾಡಬೇಕು, ಆಟ ಆಡಲೇಬೇಕು. ಆಟವನ್ನಾಡಿ ಬೇಸರ ಕಳೆಯೋಣ. ಬೇಸರ ಆಯಿತು ಅಂತಂದ್ರೆ ಆಟ ಆಡಬೇಕು, ಅವಾಗೇನಾಯ್ತು, ನಮ್ಮ ಬೇಸರ ಎಲ್ಲ ಕಳೆದು ಹೋಗ್ತದ. ಬನ್ನಿರಿ ಗೆಳೆಯರೇ, ನಾಳೆ ಎಲ್ಲರೂ ಇಲ್ಲಿಯೇ ಸೇರೋಣ. ಇವತ್ತು ಆಡಿದ್ದು ಸಾಕು, ಪಾಠ ಮಾಡ್ಕೊಳ್ಳೋಣ, ಓದೋದನ್ನು ಕಲ್ತ್ಕೊಳ್ಳೋಣ. ಆಟ ಆಡಿದ್ದು ಸಾಕು, ಓದ್ಲಿಕ್ಕೆ ಸಂಜೆಗೆ ಮನೆಗೆ ಹೋಗೋಣ. ನಾಳೆ ಮತ್ತೆ ಸೇರೋಣ, ಮತ್ತೆ ಆಟ ಆಡೋಣ ಅಂಥೇಳಿ ಒಬ್ರೊಬ್ರು ಏನು ಮಾಡ್ಲತ್ತಾರ, ಆಟವನ್ನು ಆಡ್ಲಿಕ್ಕತ್ತಾರ. ಆಟ ಮತ್ತು ಪಾಠ ಪದ್ಯದ ಹೆಸರು ನೋಡ್ರಿ. ಇಲ್ಲೆಲ್ಲ ಒಬ್ರು ಕ್ರಿಕೆಟ್ ಆಡ್ಲತ್ತಾರ, ಒಬ್ರು ಖೋ ಖೋ ಆಡ್ಲತ್ತಾರ, ಇನ್ನೊಬ್ರು ಕಬಡ್ಡಿ ಆಟ ಆಡ್ಲಿಕ್ಕತ್ತಾರ, ಇನ್ನೊಬ್ರು ಫ್ರಾಗ್ ಜಂಪಿಂಗ್ ಮಾಡ್ಲಿಕ್ಕತ್ತಾರ. ನಮ್ಮ ಕನ್ನಡ ಪ್ರಾಥಮಿಕ ಶಾಲೆ ಸ್ಕೂಲ್ ಗ್ರೌಂಡ್ನಾಗ ಇಲ್ಲೊಬ್ರು ಏನು ಮಾಡ್ಲತ್ತಾರ, ಗಿಡದೊಳಗೆ ಕುಂತು ಪಾಠನೂ ಮಾಡ್ಲಿಕ್ಕತ್ತಾರ. ನಾ ಏನು ಮಾಡ್ತೀನಿ, ಈ ಪದ್ಯವನ್ನು ನಿಮಗೆ ಗ್ರೂಪ್ನಾಗ ಫೋಟೋ ಹೊಡೆದು ಕಳಿಸ್ಕೊಡ್ತೀನಿ. ಗ್ರೂಪ್ನಾಗ ಫೋಟೋ ಕಳಿಸಿದ್ದು ಬರೀಬೇಕು, ನೀವು ಪದ್ಯವನ್ನು ಬರಿಬೇಕು, ಬರ್ದು ಓದಬೇಕು. ನೋಡ್ರಿ, ಕೆಳಗಿನ ಚಿತ್ರಗಳನ್ನು ನಿರೀಕ್ಷಿಸಿ ಯೋಗ್ಯ ವ್ಯತ್ಯಾಸವನ್ನು ಹೇಳುವುದು. ಚಿತ್ರ ನೋಡಿ ಡಿಫ್ರೆನ್ಸ್ ಏನದ ಅಂತ ಗೊತ್ತು ಮಾಡಬೇಕು. ನೋಡ್ರಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ. ನಾವು ಹೇಗೆ ಜಿಗಿಯೋಣ? ನಾವು ಕಪ್ಪೆಯ ಹಾಗೆ ಕುಪ್ಪಳಿಸುತ್ತಾ ಜಿಗಿಯೋಣ. ಏನನ್ನು ನೋಡುತ್ತಾ ನಲಿಯೋಣ? ಬುಗುರಿ ಬಿಟ್ಟು ತಿರುಗುಗುಟ್ಟು ನೋಡುತ್ತಾ ನಲಿಯೋಣ. ಆಟದ ಜೊತೆಗೆ ನಾವು ಏನು ಮಾಡೋಣ? ಆಟದ ಜೊತೆಗೆ ನಾವು ಪಾಠನೂ ಮಾಡೋಣ. ಆಟದ ಜೊತೆಗೆ ಪಾಠನೂ ಮಾಡೋಣ.
ಬೇಸರ ಕಳೆಯಲು ಏನು ಮಾಡೋಣ? ಬೇಸರ ಕಳೆಯಲು ದಿನವೂ ಸಂಜೆ ಆಟ ಆಡೋಣ. ಕಣ್ಣ ಮುಚ್ಚಾಲೆ ಪದ್ಯವನ್ನು ಏನು ಮಾಡಬೇಕು? ಬರೆದು ಕಂಠಪಾಠ ಮಾಡಬೇಕು. ಕಣ್ಣ ಮುಚ್ಚೆ ಗಾಡೆ ಗೂಡೆ ಆಟವನ್ನು ಆಡೋಣ. ಚಂದ್ರನ ನೋಡಿ ಬೆಳದಿಂಗಳಲ್ಲಿ ಓಡಿಯೇ ಓಡೋಣ. ನೆಕ್ಸ್ಟ್ ನೋಡಿ, ಉದಾಹರಣೆಯನ್ನು ತೋರಿಸಿದಂತೆ ಕೊನೆಗೆ ನ ಅಕ್ಷರ ಬರುವ ಶಬ್ದಗಳನ್ನು ಬರೆಯಿರಿ. ಆಡೋಣ, ಸೇರೋಣ, ಓಡೋಣ, ನಲಿಯೋಣ, ಇವೆಲ್ಲ ಏನವ ನ ಕೊನೆಗಿರುವಂಥ ಅಕ್ಷರಗಳು. ಪ್ರಶ್ನೆ ಉತ್ತರಗಳನ್ನು ನಾ ಬರೆಸ್ತೀನಿ, ನೀವು ಆಮೇಲೆ ಬರ್ಕೊಂಡು ಹೋಗ್ರಿ. ಕೆಳಗಿನ ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಒಂದಿನ ನೋಡ್ರಿ, ಪ್ರಶ್ನೆ ನಾವು ಹೇಗೆ ಜಿಗಿಯೋಣ? ಉತ್ತರ ನಾವು ಕಪ್ಪೆಯ ಹಾಗೆ ಕುಪ್ಪಳಿಸುತ್ತಾ ಹಾರ್ತಾ ಜಂಪ್ ಮಾಡ್ಕೊಂಡು ಕಪ್ಪೆ ಟನ್ 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 ಹಾಕಿದ್ರೆ ಹಾಗೆ ಕುಪ್ಪಳಿಸುತ್ತಾ ಕುಣಿಯುತ್ತಾ ಜಿಗಿಯೋಣ. ಉತ್ತರ ಪ್ರಶ್ನೆ ಆ. ಏನನ್ನು ನೋಡುತ್ತಾ ನಲಿಯೋಣ. ಉತ್ತರ ಬುಗುರಿ ಆಟವನ್ನು ನೋಡುತ್ತಾ ನಲಿಯೋಣ. ಬುಗುರಿ ಬಿಟ್ಟು ಹೆಂಗೆ ತಿರುಗ್ತು ನೋಡ್ರಿ, ಗರಗರ. ಬುಗುರಿ ಬಿಟ್ಟು ತಿರುಗುವ ಗುಟ್ಟನು. ಗುಟ್ಟನು ಬುಗುರಿ ಬಿಟ್ಟು ತಿರುಗುವ ಗುಟ್ಟನು ನೋಡುತ್ತಾ ನಲಿಯೋಣ. ಓದ್ಕೋತ ಬರೀರಿ. ಮೊನ್ನೆ ಪ್ರಶ್ನೆ ನೋಡ್ರಿ, ನಾವು ಹೇಗೆ ಜಿಗಿಯೋಣ? ನಾವು ಕಪ್ಪೆಯ ಹಾಗೆ ಕುಪ್ಪಳಿಸುತ್ತಾ ಕುಣಿಯುತ್ತಾ ಜಿಗಿಯೋಣ. ಏನನ್ನು ನೋಡುತ್ತಾ ನಲಿಯೋಣ. ಬುಗುರಿ ಬಿಟ್ಟು ತಿರುಗುವ ಗುಟ್ಟನು ನೋಡುತ್ತಾ ನಲಿಯೋಣ. ಎರಡಾದ್ರೂ ಪ್ರಶ್ನೆ ಉತ್ತರಗಳು. ಪ್ರಶ್ನೆ 3.
ಪ್ರಶ್ನೆ ಈ ಆಟದ ಜೊತೆಗೆ ನಾವು ಏನು ಮಾಡೋಣ? ಉತ್ತರ ಆಟದ ಜೊತೆಗೆ ನಾವು ಪಾಠ ಮಾಡೋಣ. ಆಟ ಪಾಠ ಅಂತ ನೋಡ್ರಿ, ಪಾಠದ ಹೆಸರು, ಪದ್ಯದ ಹೆಸರು. ಆಟದ ಜೊತೆಗೆ ಪಾಠ ಮಾಡೋಣ. ಪ್ರಶ್ನೆ ಈ ಬೇಸರ ಕಳೆಯಲು ಏನು ಮಾಡೋಣ? ಬೇಸರ ಕಳೆಯಲು ಏನು ಮಾಡೋಣ? ಬೇಸರ ಕಳೆಯಲು ದಿನಾಲು ಸಂಜೆಯ ವೇಳೆಗೆ ಆಟವನ್ನು ಆಡೋಣ. ಬೇಸರ ಕಳೆಯಲು ದಿನಾಲು ಸಂಜೆಯ ವೇಳೆಗೆ ಆಟವನ್ನು ಆಡೋಣ. ಪ್ರಶ್ನೆ 2 ಕೆಳಗಿನ ಪದ್ಯದ ಸಾಲುಗಳನ್ನು ಪೂರ್ಣ ಮಾಡಿರಿ. ಕಣ್ಣ ಮುಚ್ಚೆ ಗಾಡೆ ಗೂಡೆ, ಕಣ್ಣ ಮುಚ್ಚೆ ಗಾಡೆ ಗೂಡೆ, ಕಣ್ಣ ಮುಚ್ಚೆ ಕಾಡೆ ಗೂಡೆ, ಆಟವನ್ನಾಡೋಣ. ಚಂದ್ರನ ನೋಡಿ ಬೆಳದಿಂಗಳಲ್ಲಿ ಓಡಿಯೇ ಓಡೋಣ. ಪ್ರಶ್ನೆ ಈ ನೋಡ್ರಿ, ಆಟದ ಜೊತೆಗೆ ನಾವು ಏನು ಮಾಡೋಣ? ಆಟದ ಜೊತೆಗೆ ನಾವು ಪಾಠ ಮಾಡೋಣ. ಪ್ರಶ್ನೆ 4 ಬೇಸರ ಕಳೆಯಲು ಏನು ಮಾಡೋಣ? ಬೇಸರ ಕಳೆಯಲು ದಿನಾಲು ಸಂಜೆಯ ವೇಳೆಗೆ ಆಟವನ್ನು ಆಡೋಣ. ಕೆಳಗಿನ ಪದ್ಯದ ಸಾಲುಗಳನ್ನು ಪೂರ್ಣ ಮಾಡಿರಿ. ಕಣ್ಣ ಮುಚ್ಚೆ ಕಾಡೆ ಗೂಡೆ ಆಟವನ್ನಾಡೋಣ.
ಚಂದ್ರನ ನೋಡಿ ಬೆಳದಿಂಗಳಲ್ಲಿ ಓಡಿಯ ಓಡೋಣ. ಆಯ್ತಾ? ಪ್ರಶ್ನೆ 3. ಉದಾಹರಣೆಯಲ್ಲಿ ತೋರಿಸಿದಂತೆ ಕೊನೆಗೆ ನ ಅಕ್ಷರ ಬರಬೇಕು. ಕೊನೆಗೆ ಲಾಸ್ಟ್ ನ ಅಕ್ಷರ ಬರಬೇಕು. ನ ಅಕ್ಷರ ಬರುವ ಶಬ್ದಗಳನ್ನು ಬರೆಯಿರಿ. ಕೊನೆಗೆ ಏನಿರಬೇಕು? ನ ಅಕ್ಷರ ಇರಬೇಕು. ಇಲ್ಲಿ ನೋಡ್ರಿ ಕರೆಕ್ಟ್ ಕೊಟ್ರ. ಉದಾಹರಣೆಗೆ ಆಡೋಣ ಅಂತ ಕೊಟ್ಟಾರ. ಕೊನೆಗೆ ಏನು ಬರ್ತದ? ನ. ನೋಡ್ರಿ ಓಡೋಣ ಕೊನೆಗೆ ಬಂತು ನೋಡ್ರಿ ನ. ಕೊನೆಗೆ ಮತ್ತು ನ. ನಲಿಯೋಣ ಎರಡಾಗ ನೋಡ್ರಿ. ಟೋಟಲ್ ಎಷ್ಟು ಬರೀಬೇಕಂತ ಹೇಳ್ಯಾರ? 6. ಆಡೋಣ, ನಲಿಯೋಣ, ಸೇರೋಣ. ನೆಕ್ಸ್ಟ್ ಓಡೋಣ ಆಗಲಿಲ್ಲ. ಓಡೋಣ, ಆಡೋಣ ಆಗ. ಕಳೆಯೋಣ ಯೋಣ. ನ ಬಂದ್ ನೋಡ್ರಿ ಕೊನೆಗೆ. ನ ಕಳೆಯೋಣ. ಹೋಗೋಣ ಕಳೆಯೋಣ ಆಯ್ತಾ? ಮಾಡೋಣ, ಆಡೋಣ ಎಲ್ಲ ನೋಡೇ ಬರ್ತಾರೆ ನೋಡ್ರಿ. ಕೊನೆಗೆ ಮಾಡೋಣ, ನಲಿಯೋಣ, ಓಡೋಣ, ನಲಿಯೋಣ, ಸೇರೋಣ, ಕಳೆಯೋಣ, ಹೋಗೋಣ, ಮಾಡೋಣ. ಏನೋ ಕೊನೆಗೆ ನಣ ಅಕ್ಷರ ಇರುವಂತ ಶಬ್ದಗಳದ. ಇಲ್ಲಿಗೆ ಪಾಠ 19 ಮುಗಿತು ಮಕ್ಕಳೇ. ಇದನ್ನು ಬರೆದು ಓದ್ರಿ. ಇನ್ನು ಕೊನೆಗೆ ಒಂದು ಪಾಠ ಹೊಡೆದು ಪಾಠ 20 ಕಲ್ಪವೃಕ್ಷ. ಅದನ್ನು ನಾನು ನೆಕ್ಸ್ಟ್ ಪೀರಿಯಡ್ನಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ಧನ್ಯವಾದಗಳು.